ಪದೇ ಪದೇ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟದ ಸದಸ್ಯರು ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸೋದಕ್ಕೆ ಒಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರನ್ನು ನೇಮಕ ಮಾಡಲಿ, ನಾನು ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಕಳೆದ 3 ವರ್ಷದಲ್ಲಿ ನೀವೇನು ಕಡ್ದು ಕಟ್ಟೆ ಹಾಕಿದಿರಿ? ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದನ್ನು ಬಿಟ್ಟರೆ ನೀವೇನು ರಾಜ್ಯದ ಅಭಿವೃದ್ಧಿಗೆ ಏನು ಕೊಡುಗೆಯನ್ನು ನೀಡಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನು ಹಣ ಬರಬೇಕು, ಜಲ್ ಜೀವನ್ ಮಿಷನ್ ಇರ್ಬೋದು, ಮತ್ತೊಂದು ಕಾರ್ಯಕ್ರಮದಿಂದ ಅದು ಬಂದೇ ಬರ್ತದೆ. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಇವತ್ತು ಹಣ ಬಿಡುಗಡೆ ಮಾಡೋದಕ್ಕಾಗ್ತಾ ಇಲ್ಲ. ಶಾಸಕರ ಅಭಿವೃದ್ಧಿ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ 25 ಕೋಟಿ ಕೊಡ್ತೀವಿ ಅಂತೇಳಿ 6 ತಿಂಗಳುಗಳಾಯಿತು. ನಾವು ನಮ್ಮ ಕ್ಷೇತ್ರಗಳಿಗೆ ಪ್ಲಾನ್ ಆಫ್ ಆ್ಯಕ್ಷನ್ ಎಲ್ಲವನ್ನು ಕೂಡ ಕೊಟ್ಟರೂ ಸಹ ಇವತ್ತಿಗೂ ಕೂಡ ಸರ್ಕಾರ ಯಾವುದೊಂದು ನಿರ್ಧಾರವನ್ನು ಮಾಡದೇ ಇರುವಂಥದ್ದು. ಇದರಲ್ಲೇ ಗೊತ್ತಾಗ್ತದೆ ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡುವಂಥ ಅವಶ್ಯಕತೆಯೇ ಇಲ್ಲ. ನಾನು ಕಳೆದ ವಾರನೂ ಕೂಡ ಹೇಳಿದ್ದೆ, ಸರ್ಕಾರಿ ನೌಕರಿಗೂ ಕೂಡ ಇವತ್ತು 1 ತಿಂಗಳು 2 ತಿಂಗಳು ತಡ ಆಗ್ತಾ ಇರುವಂಥದ್ದು. ಕಾಂಟ್ರಾಕ್ಟರ್ಗಳಂತೂ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಓಡೋಗಿದ್ದಾರೆ. ಇನ್ನು ಕೆಲವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನು ಒಂದು ಕಡೆ ಇಟ್ಕೊಳ್ಳಿ. ನೀವೇನು ರಾಜ್ಯದಕ್ಕೆ ಕೊಡುಗೆಯನ್ನು ನೀಡಿದರೆ ಅದ್ರ ಬಗ್ಗೆ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.